Luke chapter 17, ಲೂಕ 17ರಲ್ಲಿ we read about 10 lepers whom Jesus cleansed. ಇಲ್ಲಿ 10 ಕುಷ್ಠರೋಗಿಗಳನ್ನು ಯೇಸು ಸ್ವಾಮಿ ಗುಣಪಡಿಸ್ತಾರೆ. They were all lepers. ಅವರೆಲ್ಲ ಕುಷ್ಠರೋಗಿಗಳು. Luke chapter 10. ಲೂಕ 10. And they all stood at a distance, verse 12, and said to Jesus 13, have mercy on us. ಅವರೆಲ್ಲ ಕುಳಿತು ನಮ್ಮ ಮೇಲೆ ಕರುಣೆ ತೋರಿಸು ಅಂತ ಹೇಳಿದರು. Verse 12 and 13. 12:13ರಲ್ಲಿ. Luke chapter 17. 17:12ರಲ್ಲಿ ನಾವು ನೋಡ್ತೀವಿ ಅದನ್ನು. And then he said, go show yourself to the priest, and they were cleansed. Verse 14. 14ನೇ ವಚನ, ನೀವು ಹೋಗಿ ಯಾಜಕರಿಂದ ಮೈ ತೋರಿಸಿಕೊಳ್ಳಿರಿ, ಸರಿಯಾಗುತ್ತೆ. And one of them turned back ಆದರೆ ಒಬ್ಬನು ಹಿಂದೆ ತಿರುಗಿದ and came to Jesus and fell on his feet and said, thank you so much for healing me. ಆತನ ಯೇಸು ಸ್ವಾಮಿಯ ಕಾಲಿನಲ್ಲಿ ಬಿದ್ದು ಪಾದಗಳ ಮೇಲೆ ಬಿದ್ದು ನನ್ನ ಗುಣಪಡಿಸಿದ್ದಕ್ಕೆ ನಿನಗೆ ಸ್ತೋತ್ರ ಅಂತ ಹೇಳಿದನು. And Jesus said, ಅದಕ್ಕೆ ಯೇಸು ಸ್ವಾಮಿ ಹೇಳಿದ verse 17, 17ನೇ ವಚನ, weren't there 10 cleansed? Where are the other 9? 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? God has a right to expect people to come and give thanks to him for what he has done for them. ದೇವರು ತಾನು ಮಾಡಿದ ಉಪಕಾರಕ್ಕಾಗಿ ಉಪಕಾರ ಸ್ತುತಿ ಹೇಳಬೇಕು ಅನ್ನೋದನ್ನ ಬಯಸೋದ್ರಲ್ಲಿ ದೇವರಿಗೆ ಅಧಿಕಾರ. That's why we thank him on Sunday morning at least. ಅದಕ್ಕಾಗಿ ಭಾನುವಾರ ಬೆಳಗ್ಗೆ ಅವರಿಗೆ ಕೃತಜ್ಞತೆ ಹೇಳ್ತೀವಿ. When we sing songs, we are thanking God. ನಾವು ಹಾಡುಗಳನ್ನು ಹಾಡುವಾಗ ದೇವರಿಗೆ ಅವರಿಗೆ ಉಪಕಾರವನ್ನು ಹೇಳ್ತಾ ಇದ್ದೀವಿ. Don't you teach your children, if somebody gives them a chocolate or a gift, to say thank you to auntie? ನಾವು ಮಕ್ಕಳಿಗೆ ಕಲಿಸೋದಿಲ್ಲ, ಯಾರಾದರೂ ಚಾಕ್ಲೇಟ್ ಕೊಟ್ರೆ ಥ್ಯಾಂಕ್ ಯು ಹೇಳು ಅಂತ ಅಂದ್ಬಿಟ್ಟು. We teach our children to be thankful. It's a good habit. ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ತೀವಿ ಥ್ಯಾಂಕ್ ಯು ಹೇಳು ಅಂತ. ಯಾಕೆಂದ್ರೆ we must also learn to thank God. ನಾವು ಕೂಡ ಹಾಗೆ ದೇವರಿಗೆ ಒಂದು ಕೃತಜ್ಞತೆ ಹೇಳೋದನ್ನ ಕಲಿಬೇಕು. Jesus has a right to ask that. ಆದ್ರೆ ಅದೇ ಯೇಸು ಸ್ವಾಮಿಗೆ ಆ ಒಂದು ಅಧಿಕಾರ ಇದೆ ಕೇಳಲಿಕ್ಕೆ. I healed these 9 people. Why haven't they come to say thank you to me? ಇಲ್ಲಿ 9 ಜನರನ್ನ ಗುಣಪಡಿಸಿದ್ನಲ್ಲ, ಅವ್ರು ಯಾಕೆ ಬಂದಿಲ್ಲ ನನಗೆ ಉಪಕಾರ ಹೇಳಿ? Because when we give thanks, it says here in verse 18, it is giving glory to God. ಇಲ್ಲಿ 18ನೇ ವಚನದಲ್ಲಿ ಹೇಳುತ್ತೆ, ನಾವು ಆ ಒಂದು ಕೃತಜ್ಞತೆ ಹೇಳಿದಾಗ ದೇವರಿಗೆ ಸ್ತುತಿಸುತ್ತೇವೆ ಅಂತ. Why they don't want to give glory to God? ಯಾಕೆ ದೇವರಿಗೆ ಆ ಮಹಿಮೆ ಸ್ತುತಿಯನ್ನು ಕೊಡ್ಲಿಕ್ಕೆ ಇಷ್ಟ ಇಲ್ಲ? Now the question I am asking is, ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, can I as a human being also expect people to come and say thank you to me? ನಾನು ಒಬ್ಬ ಮನುಷ್ಯನಾಗಿ ಇನ್ನೊಬ್ಬರು ಬಂದು ನನಗೆ ಕೃತಜ್ಞತೆ ಹೇಳಬೇಕು ಅಂತ ಬಯಸಿದ್ರೆ we may say yes. ನಾವು ಹೇಳ್ಬೋದು ಹೌದು ಸರಿ ಅಂತ. No, we are wrong. ಅದು ತಪ್ಪು. ಅದು as a human being, I must not expect other people to come and say thank you to me. ಮನುಷ್ಯನಾಗಿ ನಾನು ಇನ್ನೊಬ್ರು ನನಗೆ ಕೃತಜ್ಞತೆ ಹೇಳಬೇಕು ಅಂತ ಬಯಸಬಾರದು. If they say thank you, good. ನೀವು ಅವ್ರು ಹೇಳಿದ್ರೆ ಓಕೆ, ಅದು ಸರಿ. If they don't say thank you, that's also good. ಅವರು ಕೃತಜ್ಞತೆ ಹೇಳಿಲ್ಲ ಅಂದ್ರೂ ಅದನ್ನು ಸರಿ. But I must not expect it. ಆದರೆ ಇನ್ನೊಬ್ಬರಿಂದ ನಾನು ಬಯಸಬಾರದು. In other words, if I do something for somebody, I must not wait for him to say thank you. ಈ ಯಾರಿಗಾದ್ರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದ್ರೆ ನಾನು ಕಾಯ್ತಾ ಇರಬಾರ್ದು ಅವನು ಬಂದು ನನಗೆ ಕೃತಜ್ಞತೆ ಹೇಳಬೇಕು ಅಂತ. We must teach our children to say thank you. ನಾವು ಮಕ್ಕಳಿಗೆ ನೀವು ಇನ್ನೊಬ್ಬರಿಗೆ ಕೃತಜ್ಞತೆ ಹೇಳಬೇಕು ಅಂತ ಬಯಸಬೇಕು. We must not expect other people to say thank you to us. ಆದರೆ ನಮಗೆ ಇತರರು ಬಂದು ಕೃತಜ್ಞತೆ ಹೇಳಬೇಕು ಅಂತ ಬಯಸಬಾರದು. We must not expect other people to ask forgiveness from us also. ಹಾಗೆ ಇನ್ನೊಬ್ಬರು ಬಂದು ನಮ್ಮನ್ನು ಕ್ಷಮೆ ಕೇಳಬೇಕು ಅಂತ ಕೂಡ ಬಯಸಬಾರದು. But we must forgive others. ಆದರೆ ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕು. And we must ask forgiveness. ನಾವು ಕ್ಷಮೆ ಕೇಳಬೇಕು. I'll tell you something happened to one of my children when they were 5 years old. ನಮ್ಮ ಮಕ್ಕಳು 5 ವರ್ಷದ ಇರುವಾಗ ಒಂದು ವಿಷಯ ನಡೆದದನ್ನ ನಾನು ಹೇಳ್ತೇನೆ. He was playing with another 5-year-old outside the house. ಮನೆ ಹೊರಗಡೆ ಇನ್ನೊಬ್ಬ 5 ವರ್ಷದ ಹುಡುಗನ ಜೊತೆ ಆಡ್ತಾ ಇದ್ದರು. And they both, the 5-year-olds, were fighting with each other. ಅವರು 5 ವರ್ಷದ ಇಬ್ಬರು ಜಗಳ ಮಾಡ್ತಾ ಇದ್ರು. So I asked my son, why you went and hit him? ಯಾಕೆ ಅವನಿಗೆ ಹೊಡೆದೆ ಅಂತ ನನ್ನ ಮಗನಿಗೆ. He said, he hit me first, daddy. ಅವನು ನನಗೆ ಮೊದಲು ಹೊಡೆದ ಡ್ಯಾಡಿ. We mustn't do that. As Christians, we don't fight like that. ಹಾಗೆ ಕ್ರೈಸ್ತರಾಗಿ ನಾವು ಹಾಗೆ ಜಗಳ ಮಾಡಬಾರದು. I said, now we have to go to his house and ask forgiveness for hitting him. ನಾವು ಇವಾಗ ಹೋಗಿ ಆತನನ್ನ ನೀನು ಹೊಡೆದಿದ್ದಕ್ಕೆ ಕ್ಷಮೆ ಕೇಳಬೇಕು. I took my son to the neighbor's house. ನಾನು ನನ್ನ ಮಗನನ್ನ ನೆರೆಯವರ ಮನೆಗೆ ಕರ್ಕೊಂಡು knocked at the door. ಮನೆ ಬಾಗಿಲು ತಟ್ಟಿದೆ. I told the man, see, my son wants to say something to your little boy. ಸೊ ನೀನು ಚಿಕ್ಕ ಮಗನಿಗೆ ನನ್ನ ಮಗನು ಏನೋ ಹೇಳಬೇಕು ಅಂತ. Both the same age, 5 years old. ಇಬ್ಬರು 5 ವರ್ಷದ ಮಕ್ಕಳು. So my son said, I'm sorry for hitting you. ನನ್ನ ಮಗ ಹೇಳ್ದ, ಕ್ಷಮಿಸು ನನ್ನನ್ನು ಹೊಡೆದಕ್ಕೆ ಅಂತ. The other boy didn't say anything. ಇನ್ನೊಬ್ಬ ಹುಡುಗ ಏನು ಹೇಳಲಿಲ್ಲ. So I
left, came back. ಅಲ್ಲಿ ಬಿಟ್ಟು ನಾನು ಮನೆಗೆ ಬಂದೆ. My son says, he never asked forgiveness from me. ನನ್ನ ಮಗ ಕೇಳ್ದ, ಅವನು ಕ್ಷಮೆ ಕೇಳಲಿಲ್ವಲ್ಲ ನನ್ನ ಹತ್ರ. I said, don't worry about that. ಅದರ ಬಗ್ಗೆ ನೀನು ಚಿಂತಿಸಬೇಡ. We are Christians. ನಾವು ಕ್ರೈಸ್ತರು, We ask forgiveness. ನಾವು ಕ್ಷಮೆ ಕೇಳ್ತೀವಿ. Other people, whether they ask or don't ask, it's not our business. ಇನ್ನು ಇತರರು ನಮ್ಮ ಹತ್ರ ಕೇಳ್ತಾರೋ ಇಲ್ವೋ ಅದು ನಮ್ಮ ವ್ಯವಹಾರವಲ್ಲ. So today I know where my son is. He's following the Lord. ಇವತ್ತು ನನ್ನ ಮಗ ಎಲ್ಲಿದ್ದಾನೆ, ಅದಕ್ಕೆ ಕರ್ತನನ್ನ ಹಿಂಬಾಲಿಸ್ತಾ ಇದ್ದಾನೆ. I don't know where that other boy is. ಆದ್ರೆ ಇನ್ನೊಬ್ಬ ಹುಡುಗ ಏನಾದ ನನಗೆ. But if he grew up like that, I'm sure he's out in the world. ಆ ತರ ಅವನು ಬೆಳೆದಿದ್ರೆ ಅವನು ನಿಜವಾಗ್ಲೂ ಲೋಕದಲ್ಲೇ ಹೋಗ್ಬಿಟ್ಟಿರ್ತಾನೆ. The values that you teach your children when they are 5, 6, 7 years old, those are the values they'll have when they grow up. ನಿಮ್ಮ ಮಕ್ಕಳಿಗೆ ಅವರು 5, 6 ವರ್ಷ ಇರುವಾಗ ಏನು ಮೌಲ್ಯಗಳನ್ನ ಕಲಿಸ್ತಿರೋ ಅದೇ ಮೌಲ್ಯಗಳನ್ನು ಅವರು ದೊಡ್ಡವರಾಗಿದ್ದಾಗ ಹಿಂಬಾಲಿಸ್ತಾರೆ. We must say thank you to others, but we must not expect them to say thank you to us. ನಾವು ಇತರರಿಗೆ ಕೃತಜ್ಞತೆ ಹೇಳಬೇಕು, ಆದ್ರೆ ಇತರರಿಂದ ನಾವು ಕೃತಜ್ಞತೆ ಬಯಸಬಾರದು. This is a bad habit that we have in India, that we are very reluctant to say thank you. ನಮಗೆ ಈ ಭಾರತ ಸಮಾಜದಲ್ಲಿ ಇರುವಂತ ಒಂದು ಕೆಟ್ಟ ಒಂದು ಮನೋಭಾವ ಏನಂದ್ರೆ ಇನ್ನೊಬ್ಬರಿಗೆ ಕೃತಜ್ಞತೆ ಹೇಳೋ ಅಭ್ಯಾಸ ಇರೋದಿಲ್ಲ. But we must develop that habit. ಆದರೆ ಆ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. I'll tell you how God taught me a lesson. ನನಗೆ ಒಂದು ಪಾಠವನ್ನು ದೇವರು ಕಲಿಸಿದ್ರು, ಅದರ ಬಗ್ಗೆ ಹೇಳ್ತೀನಿ. Because it was a lesson that God taught me very deeply many years ago. ಬಹಳ ವರ್ಷದ ಮೊದಲು ಬಹಳ ದೀರ್ಘವಾಗಿ ದೇವರು ನನಗೆ ಕಲಿಸಿಕೊಟ್ರು. And I have never forgotten it. ನಾನು ಅದನ್ನು ಯಾವತ್ತೂ ಮರ್ತಿಲ್ಲ. So I repeat it many times. ನಾನು ಮತ್ತೆ ಬಹಳ ಹೇಳಿದ್ದೀನಿ. In the early days when we used to have CFC meeting, it was in my house. CFC ಕೂಟ ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಪ್ರಾರಂಭದ ದಿವಸಗಳಲ್ಲಿ. So many young brothers used to come to our house. ಬಹಳಷ್ಟು ಯೌವನ ಸಹೋದರರು ನಮ್ಮ ಮನೆಗೆ ಬರ್ತಾರೆ. And I remember one particular brother whose parents were unbelievers. ಒಬ್ಬ ಸಹೋದರನ ಬಗ್ಗೆ ನನಗೆ ನೆನಪಿದೆ, ಅವರ ತಂದೆ ತಾಯಿಗಳು ಅವಿಶ್ವಾಸಿಗಳು. We did so much for him. He used to stay in our house and eat with us and everything. ನಮ್ಮ ಮನೆಯಲ್ಲಿ ಅವನು ವಾಸ ಮಾಡ್ತಾ ಇದ್ದ, ನಮ್ಮ ಊಟ ಮಾಡ್ತಾ ಇದ್ದ. And then he grew up and got a good job and went away. ಅವನಿಗೆ ಬೆಳೆದು ಒಳ್ಳೆ ಕೆಲಸ ಸಿಕ್ತು, ಅವನು many years I never heard anything from him. ಬಹಳ ವರ್ಷಗಳು ಆತನ ಬಗ್ಗೆ ನಾನು ಕೇಳಿರಲಿಲ್ಲ. And I was thinking in my heart, ನನ್ನ ಮನಸ್ಸಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, what an ungrateful person. After so much we did for him for so many years, he doesn't even write to us saying thank you for what we did. ನಾವು ಇಷ್ಟು ವರ್ಷಗಳ ಕಾಲ ಅವನಿಗೆ ಎಷ್ಟು ಮಾಡಿದ್ರೂ ನಮಗೆ ಒಂದು ಪತ್ರ ಕೂಡ ಬರೆಯೋದಿಲ್ಲ, ಅವನು ನಮ್ಮನ್ನು ಕೃತಜ್ಞತೆ ತಿಳಿಸಿ. Like Jesus said here, where are these 9 people coming to say thank you? ಇಲ್ಲಿ ಯೇಸು ಸ್ವಾಮಿ ಕೇಳಿದ ಹಾಗೆ ಇಲ್ಲಿ ಇನ್ನು 9 ಜನ ಎಲ್ಲಿದ್ದಾರೆ ಅಂತ. And that day the Lord taught me, ಅವತ್ತು ನನಗೆ ದೇವರು ಕಲಿಸ್ಕೊಟ್ರು, I have no right to expect that because I am not God. ನನಗೆ ಆ ಹಕ್ಕು ಇಲ್ಲ, ನಾನು ದೇವರಲ್ಲ, ಅದರಿಂದ ಇನ್ನೊಬ್ಬರಿಂದ ಕೃತಜ್ಞತೆಯನ್ನ ಬಯಸಬಾರದು. You have to give glory to God, not say thank you to me. ಅವರು ದೇವರಿಗೆ ಮಹಿಮೆ ಕೊಡ್ಲಿ, ನನಗಲ್ಲ ಕೃತಜ್ಞತೆ. And the Lord said to me, ನನಗೆ ಕರ್ತನು ಹೀಗೆ ಹೇಳಿದನು, it was your mistake. ನಿನ್ನ ತಪ್ಪದು. I said, Lord, what mistake did I do? I helped him so much. ನಾನು ತಪ್ಪು ಏನು ಮಾಡಿದೆ, ಅವನಿಗೆ ಎಷ್ಟು ಸಹಾಯ ಮಾಡಿದೆ ನಾನು. The Lord said, your mistake was you were expecting him to come and say thank you. ನಿನ್ನ ತಪ್ಪು ಏನು ಅಂದ್ರೆ ಅವನು ನಿನ್ನ ಬಳಿ ಬಂದು ಕೃತಜ್ಞತೆ ಹೇಳಬೇಕು ಅಂತ ಬಯಸ್ತಾ ಇದೀಯ. I said, Lord, is that a mistake? ಅದು ತಪ್ಪಾದ ಕರ್ತನೆ? Yes. ಹೌದು. Because the Lord said, ಅದಕ್ಕಾಗಿ ಕರ್ತನೆ ಹೇಳಿದನು. You remember that verse in Matthew 25? ಮತ್ತಾಯ 25ರಲ್ಲಿ ಆ ವಚನ ನೆನಪಿದೆಯಾ ನಿಮಗೆ? The Lord said here, ಇಲ್ಲಿ ಕರ್ತನು ಹೀಗೆ ಹೇಳುತ್ತಾನೆ in verse 40ನೇ ವಚನದಲ್ಲಿ ಹೀಗೆ ಹೇಳುತ್ತೆ, whatever you did to one of these brothers of mine, you did it to me. ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ನೀನು ಏನೇನು ಮಾಡಿದೆಯೋ ಅದನ್ನು ನನಗೂ ಮಾಡಿದ ಹಾಗಾಯಿತು. So the Lord said, whenever you help a least brother, ಕರ್ತನು ಹೀಗೆ ಹೇಳಿದನು, ಯಾರ ಅಲ್ಪನಾದ ಸಹೋದರನಿಗೆ ನೀನು ಏನು, you are doing it to me. ಅದು ನೀನು ನನಗೆ ಮಾಡಿದ ಹಾಗಾಯಿತು. So when you helped this young brother in your house for so many years, ಬಹಳ ವರ್ಷಗಳ ಕಾಲ ಈ ಯೌವನಸ್ಥ ಸಹೋದರನಿಗೆ ನಿನ್ನ ಮನೆಯಲ್ಲಿ ಮಾಡಿದ ಕಾರ್ಯ, you were doing it to me. ಅದು ನನಗಾಗಿ ಮಾಡ್ತಾ ಇದ್ದೆ ನೀನು. I will thank you for it. ನಾನು ನಿನಗೆ ಕೃತಜ್ಞತೆ ಹೇಳ್ತೀನಿ. You don't expect thanks from him. ಆದರೆ ಆತನಿಂದ ನೀನು ಕೃತಜ್ಞತೆ ಬಯಸಬೇಡ. My eyes were opened that day. ಅವತ್ತು ನನ್ನ ಕಣ್ಣುಗಳು ತೆರೆಯಲ್ಪಟ್ಟವು. That when I do some good to a fellow believer, ಯಾವುದೇ ಒಬ್ಬ ಸಹ ವಿಶ್ವಾಸಿಗೆ ಈ ತರ ಒಳ್ಳೇದು ಮಾಡಿದ್ರೆ, I'm not doing it to him. ಆತನಿಗಾಗಿ ನಾನು ಮಾಡ್ತಾ ಇದ್ದೀನಿ. I'm doing it to the Lord. ಕರ್ತನಿಗಾಗಿ ನಾನು ಮಾಡ್ತಾ ಇದ್ದೀನಿ. And so I should not expect thanks from him. I must expect thanks from God. ಆ ಸಮಯದಲ್ಲಿ ನಾನು ದೇವರಿಂದ ಕೃತಜ್ಞತೆ ಬಯಸಬೇಕು ಹೊರತು ಆ ವ್ಯಕ್ತಿಯಿಂದ ಅಲ್ಲ.
I don't expect any thanks from God. He's already done so much for me on the cross. Why should he come and say thank you to me? ಯಾಕೆ ಕರ್ತನು ನನಗೆ ಬಂದು ಕೃತಜ್ಞತೆ ಹೇಳಬೇಕು? ಅವನು ಮೊದಲೇ ಶಿಲುಬೆಯಲ್ಲಿ ನನಗಾಗಿ ಬಹಳ ಹೆಚ್ಚು ಮಾಡಿದ. I discovered something that day. ಅವತ್ತು ಒಂದನ್ನ ಕಂಡುಕೊಂಡೆ. That my mistake was that in serving other people, I was expecting them to say thank you to me. ನಾನು ಇತರ ವಿಶ್ವಾಸಿಗಳಿಗೆ ಸೇವೆ ಮಾಡೋದ್ರಲ್ಲಿ ಅವರು ನನ್ನ ಕೃತಜ್ಞತೆ ಹೇಳಬೇಕು ಅಂತ ಬಯಸ್ತಾ ಇದ್ದೆ. I realized it was a sin. ನನಗೆ ಅವತ್ತು ಅರಿವಾಯಿತು ಅದು ಪಾಪ ಅಂತ. Many Christians don't realize that it is a sin to expect people to say thank you to them. ಬಹಳಷ್ಟು ವಿಶ್ವಾಸಿಗಳಿಗೆ ಅದು ಅರಿವಾಗೋದಿಲ್ಲ, ಇನ್ನೊಬ್ಬರು ಬಂದು ನನಗೆ ಕೃತಜ್ಞತೆ ಹೇಳೋದು ಪಾಪ ಅಂತ. Because they don't realize I've not done it to him, I've done it to the Lord. ಅಲ್ಲಿ ಏನು ಅವ್ರಿಗೆ ಅರಿವಾಗೋದಿಲ್ಲ ಅಂದ್ರೆ, ಏನೇ ನಾವು ಒಳ್ಳೆಯದನ್ನು ಉಪಕಾರ ಮಾಡಿದ್ರು ಆ ವ್ಯಕ್ತಿಗೆ ಮಾಡ್ತಾ ಇಲ್ಲ, ಕರ್ತನಿಗೆ ಮಾಡ್ತಾ ಇದ್ದೀವಿ. He said, even if you did it to the least of these brothers, you have done it to me. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯಾರ ಅಲ್ಪನಾದ ಸಹೋದರನಿಗೆ ನೀನು ಮಾಡಿದ್ರು ಅದು ನನಗಾಗಿ ಮಾಡಿದೆ. That is just one example. ಅದು ಒಂದೇ ಒಂದು ಉದಾಹರಣೆ. How the Lord has shown so many things in my life which most Christians don't even think is sin. ಬಹಳಷ್ಟು ವಿಶ್ವಾಸಿಗಳು ಮಾಡುವಂತದ್ದು ಎಷ್ಟೋ ನೋಡಿದ್ದೀನಿ, ಅವರಿಗೆ ಅದು ಪಾಪ ಅಂತ ಕೂಡ ಅರಿವಾಗೋದಿಲ್ಲ. ಐ ಆಮ್ ಶ್ಯೂರ್ ಯು ಆಲ್ಸೋ ಮೇಡ್ ದಿಸ್ ಮಿಸ್ಟೇಕ್ ವಿಚ್ ಐ ಟೋಲ್ಡ್ ಯು ಜಸ್ಟ್ ನೌ. ನಾನು ಇವಾಗ ಹೇಳಿದ ಕಾರ್ಯ ನೀವು ಕೂಡ ನಿಮಗೂ ಕೂಡ ಬಯಸಿರಬಹುದು, ಮಾಡಿರಬಹುದು. ಎಕ್ಸ್ಪೆಕ್ಟ್ other people to be grateful to you for all that you have done for them. ನೀವು ಮಾಡಿದ ಎಲ್ಲ ಉಪಕಾರಕ್ಕಾಗಿ ಇತರರು ನಿಮಗೆ ಕೃತಜ್ಞತೆ ಹೇಳುವಾಗೆ ಬಯಸೋದನ್ನ. Haven't you said something like this sometimes? ನೀವು ಹೀಗೆ ಹೇಳಿಲ್ವಾ ಯಾವಾಗಾದ್ರೂ? I did so much for that person and look at the way he's treating me now. ನಾನು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದೆ, ಆದರೆ ಇವಂತೂ ಹೇಗೆ ನಡ್ಕೊಳ್ತಾ ಇದ್ದಾನೆ ನನ್ನ ಜೊತೆ ಅಂತ. Why did you do it? ಯಾಕೆ ನೀವು ಮಾಡಿದ್ರಿ? Did you do it to him or did you do it as unto the Lord? ನೀವು ಕರ್ತನಿಗಾಗಿ ಮಾಡಿದ್ರಾ ಇಲ್ಲ ಆತ ವ್ಯಕ್ತಿಗಾಗಿ? If you did it as unto the Lord, expect the Lord to come and say thank you. ನೀವು ಕರ್ತನಿಗಾಗಿ ನೀವು ಮಾಡಿದ್ರೆ ಕರ್ತನಿಂದ ನೀವು ಕೃತಜ್ಞತೆಯನ್ನು ಬಯಸಿ. Do you want Jesus to bow down and say thank you to you? ನಿಮಗೆ ಯೇಸು ಸ್ವಾಮಿ ತಲೆಬಾಗಿ no ಕೃತಜ್ಞತೆ ಹೇಳಬೇಕಾ? I say, Lord, you've already done so much for me on the cross. I don't want anything from you. I have to give thank you to you for the rest of my life. ಇಲ್ಲ ಸ್ವಾಮಿ, ನೀನು ಶಿಲುಬೆಯಲ್ಲಿ ನನಗಾಗಿ ಬಹಳ ಮಾಡಿದೀಯ, ನೀ ನನ್ನ ಕೃತಜ್ಞತೆ ಹೇಳಬೇಕಾಗಿಲ್ಲ, ಆದರೆ ನಾನೇ ನಿನಗೆ ಕೃತಜ್ಞತೆ ಬಹಳ ಹೇಳೋದು. I realize that what I am doing for other people is actually an act of gratitude to the Lord for what he's done for me on the cross. ಅವತ್ತು ನನಗೆ ಅರಿವಾಯಿತು, ನಾನು ಇತರರಿಗೆ ನಾನು ಏನು ಉಪಕಾರ ಮಾಡ್ತಾ ಇದ್ದೀನೋ ಅದು ನಾನು ಕರ್ತನು ನನಗೆ ಮಾಡಿದ ಉಪಕಾರಕ್ಕೆ ಒಂದು ಕೃತಜ್ಞತೆ ಹೇಳ್ತಾ ಇರೋದು. I mean, all of us will agree that Jesus has done so much for us on the cross that even if we spend our lifetime saying thank you, it will be not enough. ನೀವು ಎಲ್ಲರೂ ನಾನು ಈ ಹೇಳೋದ್ರಲ್ಲಿ ಒಪ್ಕೊಳ್ತೀರಾ, ಕರ್ತನು ನಮಗೆ ಶಿಲುಬೆ ಮೇಲೆ ಏನು ಮಾಡಿದಾರೋ ನಮ್ಮ ಜೀವಿತಾವಧಿ ಕಾಲವೆಲ್ಲ ನಾವು ಮಾಡಿದ್ರ ಉಪಕಾರ ಅದು ಮುಗಿಯೋದಿಲ್ಲ. How shall I say thank you to the Lord? ಕರ್ತನಿಗೆ ನಾನು ಹೇಗೆ ಕೃತಜ್ಞತೆ ಹೇಳೋದು? There are many ways. ಬಹಳಷ್ಟು ಮಾರ್ಗಗಳಿದೆ. I can sing songs with others on Sunday morning. ಭಾನುವಾರ ಬೆಳಗ್ಗೆ ಇತರರ ಜೊತೆ ಹಾಡನ್ನ ಹಾಡಬಹುದು. I can say it myself to the Lord. ನಾನೇ ಕರ್ತನಿಗೆ ಹಾಡುಗಳನ್ನು ಹಾಡಬಹುದು. Here is one more way of saying thank you to the Lord. ಇನ್ನೊಂದು ತರ ನಾನು ಕರ್ತನಿಗೆ ಕೃತಜ್ಞತೆ, and that is by serving God's people. ದೇವರ ಜನರಿಗೆ ಸೇವೆ ಮಾಡುವ. See, when I come here and preach, ನಾನು ಇಲ್ಲಿ ಬಂದು ಬೋಧಿಸುವಾಗ I am serving you. ನಾನು ನಿಮಗೆ ಸೇವೆ ಮಾಡ್ತಾ ಇದ್ದೀನಿ. I'll tell you before God, I do not expect any of you to come and say thank you to me. ದೇವರ ಮುಂದೆ ನಾನು ಹೇಳ್ತೀನಿ, ನೀವು ಯಾರು ಬಂದು ನನಗೆ ಕೃತಜ್ಞತೆ ಹೇಳೋ ಒಂದು ಅವಶ್ಯಕತೆ ಇಲ್ಲ. I'm not actually serving you, I'm serving the Lord here. ನಾನು ನಿಮ್ಮ ಸೇವೆ ಮಾಡ್ತಾ ಇಲ್ಲ, ನಾನು ಕರ್ತನ ಸೇವೆ ಮಾಡ್ತಾ ಇದ್ದೀನಿ. I'm saying thank you to the Lord for dying for me on the cross. ಶಿಲುಬೆ ಮೇಲೆ ನನಗಾಗಿ ಸತ್ತದಕ್ಕಾಗಿ ಕರ್ತನಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಅಷ್ಟೇ. How am I saying thank you to the Lord? How am I saying thank you to the Lord? ನಾನು ಹೇಗೆ ಕರ್ತನಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ? By serving his people. ಆತನ ಜನರಿಗೆ ಸೇವೆ ಮಾಡೋದ್ರ ಮುಖಾಂತರ. Even if it is inconvenient and difficult for me, I'll serve because I want to say thank you to Jesus. ನನಗೆ ಆ ವಿಷಯಗಳಲ್ಲಿ ಎಷ್ಟೋ ಕಷ್ಟಗಳಿದ್ರು, ಅನಾನುಕೂಲಗಳಿದ್ರು, ನಾನು ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ.